ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಾಯಿ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಕಾಯಿ ತುರ್ಕೊತಾ ಇದ್ದೀನಿ. ಒಟ್ಟು 5 ಕಾಯಷ್ಟು ಒಬ್ಬಟ್ಟು ಮಾಡ್ತಾ ಇರೋದು. ಮತ್ತು ಕಣಕ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ನೀರು, ಎಣ್ಣೆ ಸೇರಿಸಿ ಚೆನ್ನಾಗಿ ನಾದ್ಕೊಳ್ಳಿ. ಅದನ್ನು 1 ಅವರಷ್ಟು ಬಿಟ್ಬಿಡಿ, ನೆನಿಬೇಕು ಅದು. ಮತ್ತು ತೆಂಗಿನಕಾಯಿನ ಚೆನ್ನಾಗಿ ಹುರ್ಕೊಳ್ಳಿ. ಅದು ಹುರ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ರುಬ್ಕೋಬೇಕು. ಅದು ಸ್ವಲ್ಪ ತರಿ ಆಗುತ್ತೆ. ರುಬ್ಕೊಂಡಾದಮೇಲೆ ನಾವು ಈಗ ಪಾಕ ರೆಡಿ ಮಾಡ್ಕೋಬೇಕು. ಪಾಕಕ್ಕೆ ಒಂದು 4 ಅಚ್ಚು ಬೆಲ್ಲ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಪಾಕ ಮಾಡ್ಕೊಳ್ಳಿ. ಅದನ್ನು ಶೋಧಿಸ್ಕೊಳ್ಳಿ, ಯಾಕಂದರೆ ಕಲ್ಲಿರುತ್ತೆ ಅಲ್ವಾ. ಶೋಧಿಸ್ಕೊಂಡು ಆದಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂತಹ ಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಅಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳಿ. ನಿಮಗೇನಾದರೂ ಸಿಹಿ ಜಾಸ್ತಿ ಆಯಿತು ಅನಿಸಿದ್ರೆ ಅಥವಾ ತೆಳು ಆಯಿತು ಅಂದರೆ ನೀವು ಚಿರೋಟಿ ರವೆ ಬೇಕಾದ್ರೂ ಸೇರಿಸ್ಕೋಬೋದು. ಇದನ್ನು ಒಂದು 5 ನಿಮಿಷ ಬಿಡಿ, ಯಾಕಂದರೆ ಬಿಸಿ ಇರುತ್ತಲ್ವ, ಸ್ವಲ್ಪ ಆರಬೇಕು ಅದು. ನಾವಿಲ್ಲಿ ಕಣ್ಕನ 1 ಅವರ್ ನೆನೆ ಇಟ್ಟಿದ್ವಿ. ಅದು ಈ ರೀತಿಯಾಗಿ ರೆಡಿಯಾಗಿದೆ. ನೀವು ಬೇಕಾದ್ರೆ ಅರಿಶಿನ ಕೂಡ ಸೇರಿಸ್ಕೋಬೋದು, ಆವಾಗ ಯೆಲ್ಲೋ ಕಲರ್ ಆಗುತ್ತೆ. ನಾವೀಗ ಇಲ್ಲಿ ಒಬ್ಬಟ್ಟನ್ನ ತಟ್ತಾ ಇದ್ದೀವಿ. ಉಂಡೆ ಮಾಡಿ ಇಟ್ಕೊಬಿಡಿ. ಮತ್ತು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಣ್ಕಕ್ಕೆ ಹೂರ್ಣನ ಹಾಕಿ ಚೆನ್ನಾಗಿ ತಟ್ಕೊಂಡು, ನಾವಿಲ್ಲಿ ರೊಟ್ಟಿ ಪೇಪರ್ನ ಯೂಸ್ ಮಾಡ್ತಾಯಿದ್ದೀವಿ. ನೀವು ಬೇಕಿದ್ರೆ ಬಾಳೆ ಎಲೆಯಲ್ಲೂ ಕೂಡ ತಟ್ಕೊಬೋದು, ಅಥವಾ ಎಣ್ಣೆ ಕವರಲ್ಲಾದರೂ ತಟ್ಕೊಬೋದು. ನಿಮಗೆ ಯಾವ್ದು ಬೆಟರ್ ಅನಿಸುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ನೀವು ತವದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ತಟ್ಟಿರೋ ಒಬ್ಬಟ್ಟನ್ನು ಹಾಕಿ ಆ ಕಡೆ ಈ ಕಡೆ ಬೇಯಿಸ್ಕೊಳ್ಳಿ. ಲಾಸ್ಟಲ್ಲಿ ಬೇಕಿದ್ರೆ ನೀವು ತಿನ್ನುವಾಗ ತುಪ್ಪನೂ ಹಾಕ್ಕೊಂಡು ತಿನ್ಬೋದು, ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಫೈನಲಾಗಿ ಒಬ್ಬಟ್ಟು ನಮಗೆ ಈ ರೀತಿಯಾಗಿ ರೆಡಿಯಾಗಿದೆ. ಒಂದು 5 ಕಾಯಿಗೆ ಒಂದು 30+ ಅಷ್ಟು ಒಬ್ಬಟ್ಟಾಗಿದೆ. ಫೈನಲ್ ಆಗಿ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ.